ಚಿಹ್ನೆ ಕರೆಕ್ಟ್ ಆಗಿರ್ತಿದ್ರೆ ಅವನಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವ ಮಾಡಿರೋದು ಸತ್ಯವೇ. ಅವ ಎಷ್ಟೋ ತಗೊಂಡಾಗ ನಾನು ಕೂಡ ನೋಡುವೇನೆ ಸರ್, ನೇತ್ರದ ನದಿನ ತಗೊಂಡು ಹೋಗುವಂಥದ್ದು. ನಿಮ್ಮನ್ನ ಇನ್ ಕೇಸ್ ಏನಾದ್ರು ಆ ಜಾಗ ಮಾಜೂರು ಪಡಿಸೋದಕ್ಕೆ ಏನಾದ್ರು ನಿಮ್ಮನ್ನ ಕರೆದುಕೊಂಡು ನೀವು ತೋರಿಸ್ತೀರಿ ಜಾಗನ? ಖಂಡಿತವಾಗ್ಲು ಸರ್, ನಮಗೆ ಯಾವ ಜಾಗದಲ್ಲಿ ಮಾಡ್ತಿದ್ದ ಖಂಡಿತವಾಗಿ ಆ ಜಾಗ ತೋರಿಸ್ತೀವಿ ನಾವು. ಇದೆಲ್ಲ ಮುಗೀತು, SIT ತನಿಖೆನೂ ಮುಗೀತು, ಎಲ್ಲ ಹೋಯ್ತು, ಇದು ತಲೆ ಬೋಡೆ ಕೇಸ್ ಮುಗ್ದೋಯ್ತಿದ್ದು. ಅಂದ್ರೆ ನೆಕ್ಸ್ಟ್ ಇನ್ ಯಾವುದೇ ಸಂದರ್ಭದಲ್ಲೂ ಕೂಡ ಗಿರೀಶ್ ಮಟ್ಟಣ್ಣನವರು ಅಥವಾ ಇವ್ರದ್ದು ಮಹೇಶ್ ತಿಮ್ಮಾರೆಡ್ಡಿ ಬಂಧನ ಸಾಧ್ಯತೆ ಅಂತ ಈ ಸಲ ಒಂದಷ್ಟು ಸುಳ್ಳು ಮಾಹಿತಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ನಮ್ಮ ಈ ಹೋರಾಟಕ್ಕೆ ಶಕ್ತಿ ನಾವು ನಂಬಿರುವಂತ ಚಾಮುಂಡೇಶ್ವರಿ ತಾಯಿ, ಆ ಶಕ್ತಿ ನಾರಿ ಶಕ್ತಿ ನಾವು ತೋರಿಸಿದ್ದಾರೆ ಸರ್. ನಮಗೆ ಯಾವಾಗ ನಂಬಿಕೆ ಇತ್ತು ಮಹಿಳೆಯರು ಸೇರಿದರೆ ಸೌಜನ್ಯ ನ್ಯಾಯ ಸಿಗಬಹುದು. ಧರ್ಮಸ್ಥಳ ಪ್ರಕರಣದಲ್ಲಿ ಏನಂತಂದ್ರೆ ಧರ್ಮಸ್ಥಳ ಆಸುಪಾಸಿನಲ್ಲಿ ಸೌಜನ್ಯ ಅಲ್ದನೆ ಒಂದಷ್ಟು ವೇದವಲ್ಲಿ ಆಗಿರ್ಬೋದು, ಪದ್ಮನಾಥ ಆಗಿರ್ಬೋದು, ಸಾಕಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. ರಾಜಕೀಯದವರು ಅತ್ಯಾಚಾರಿಗೆಲ್ಲ ಹಿಂದೆ ಬಿದ್ರೆ ಇನ್ನು 100 ವರ್ಷ ಆದ್ರೂ ಹೆಣ್ಮಕ್ಳಿಗೆ ನ್ಯಾಯ ಸಿಗೋದಿಲ್ಲ. ನಮ್ಮ ಮಹೇಶ್ ತಿಮ್ಮಾರೆಡ್ಡಿ ಆಯ್ತು, ಇನ್ನ ಗಿರೀಶ್ ಮಟ್ಟಣ್ಣವ್ರ ಬಂಧನ ಆಗೋಯ್ತು ಅಂತಂದ್ರೆ ಮುಗೀತು. ಟೋಟಲ್ ಇಲ್ಲಿ ಏನು ಎಲ್ಲ ಮಾಡ್ತಾ ಇದ್ರು ಧರ್ಮಸ್ಥಳದಲ್ಲಿ ಇದು ಯಾವುದೇ ರೀತಿ ಇದೆಲ್ಲ ಪೂರ್ತಿ ಸೌಜನ್ಯ ಕೇಸಲ್ಲಿ ಎಂತದೂ ಇಲ್ಲ ಅಂತ ಒಂದ್ ಕಡೆ ಮಾತಾಡ್ತಾ ಇದ್ರು. ಮಹಾಭಾರತ ಯುದ್ಧದಲ್ಲಿ ಅರ್ಜುನನನ್ನು ಕೊಂದ್ರೆ ಅಲ್ಲಿ ಬಿಲ್ಲಿದ್ದೆ ಹಿಡಿಯೋರೇ ಇಲ್ಲ. ಒಂದು ಖಾಲಿ ಸಮೀರ್ ಅಂಡಿ ಅನ್ನುವ ಒಂದು ವಿಡಿಯೋ ಬಿಟ್ಟರು ಸರ್, ಯಾವ ರೀತಿಯಾದ ಸಂಚಲನ ಪಡಿತಂತೆ. ಅದು ಕೂಡ ಶಕ್ತಿ ತುಂಬಿದೆ ಅಂತ. ಸಮೀರ್ ಅಂಡಿ ಕೂಡ ನಿಲ್ಸಿರ್ಲಿಲ್ಲ. ನನ್ನ ವಿಡಿಯೋದಲ್ಲಿ ಇಷ್ಟೊಂದು ಜನ ಎದ್ದು ಬರ್ತಾರೆ ಅಂತ ಹೇಳಿದ್ರೆ ಅಸ್ಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ. ಧರ್ಮಸ್ಥಳ ಭಕ್ತರೇ ತಂದು ಕೊಡ್ತಾರೆ ಸರ್, ಸೌಜನ್ಯಕ್ಕೆ ಹೋರಾಟಕ್ಕೆ ನ್ಯಾಯ ತಂದೇ ತಂದು ಕೊಡ್ತಾರೆ. ಈಗಾಗಲೇ ಕೆಲವು ದಿನಗಳ ಹಿಂದೆ ಏನಂತಂದ್ರೆ ಒಂದಷ್ಟು ಮಹಿಳೆಯರೇ ಸೇರಿ ಕೊಂದವರು ಯಾರು ಅಂತ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ರು. ಅಂದ್ರೆ ಅದರಿಂದ ಏನಾದ್ರು ಯೂಸ್ ಆಯ್ತು ಅಂತನ? ಖಂಡಿತವಾಗ್ಲು ಸರ್. ಯಾಕಂದ್ರೆ ಈಗ ಒಂದು ಹಂತದಲ್ಲಿ ಮಹೇಶನ ನೇತೃತ್ವದಲ್ಲಿ ಹೋರಾಟಗಳಾಯ್ತು. ಆಮೇಲೆ ಇಲ್ಲಿ ಏನಾದ್ರು ಸಭೆ ಮಾಡೋಣ ಅಂತ ಹೇಳಿದ್ರೆ ಯಾವುದಕ್ಕೂ ಪರ್ಮಿಷನ್ ಇಲ್ಲ. ತಹಸೀಲ್ದಾರ್ ಪರ್ಮಿಷನ್ ಕೊಡೋದಿಲ್ಲ, ಈ ಸ್ಟೇಷನ್ ಕಡೆಯಿಂದ ಅಲ್ಲಿ ಪರ್ಮಿಷನ್ ಎಲ್ಲಪ್ಪ ಪರ್ಮಿಷನ್ ಇಲ್ಲ. ಏನಾದ್ರು ಮಾಡಕ್ ಹೊರಟ್ರೆ ಬಂಧನ ಮಾಡುವಂಥದ್ದು. ಆದ್ರೆ ಮಹಿಳೆಯರು ನೋಡಿ ಮೊನ್ನೆ ಪರ್ಮಿಷನ್ ತಗೊಂಡು ಕೋರ್ಟಿಂದ ತಗೊಂಡ್ಬಂದು ಇವ್ರ ತೋರಿಸಿ ಇವ್ರಕೊಂಡು ಪರ್ಮಿಷನ್ ತಗೊಂಡು ಅದೇ ತಹಸೀಲ್ದಾರನ್ನು ಅದೇ ಕಾರ್ಯಕ್ರಮದಲ್ಲಿ ಕರೆಸಿ ಆ ಮನವಿಯನ್ನು ಕೊಟ್ಟುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ನಾರಿ ಶಕ್ತಿ ಅನ್ನೋದನ್ನ ನಾವು ಯಾವತ್ತು ನೋಡಿದೀವಿ. ಈಗ ನಾವು ಮಹೇಶನ ಕೂಡ ಎಷ್ಟೋ ಹೋರಾಟ ಮಾಡಿದ್ರು. ಈ ತಹಸೀಲ್ದಾರ್ ಅಡಗಿ ಕೂತ್ಕೊಳ್ಳುವಂಥದ್ದು, ಧರ್ಮಸ್ಥಳದಲ್ಲಿ ಕೂರುವಂಥದ್ದು ಅವತ್ತು ಹಾಗೆ ಆಗ್ಲಿಲ್ಲ. ಅವ್ರು ಬರದಿದ್ರು ಪೊಲೀಸ್ನವ್ರಿಗೆ ಮನವಿ, ನೀವು ಹೋಗಿ ತಹಸೀಲ್ದಾರ್ನ ಕರ್ಕೊಂಡ್ ಬರ್ಬೇಕು, ನಾವಿರುವಂತ ಸ್ಥಳಕ್ಕೆ ಕರ್ಕೊಂಡ್ ಬಂದು ಅವ್ರ ಹತ್ರ ಅಲ್ಲೇ ಮನವಿ. ಅವ್ರು ಮತ್ತೆ ಅದು ಕೆಲಸ ಮಾಡಿದರೆ ಎಲ್ಲೋ ಗೊತ್ತಿಲ್ಲ ನಮಗೆ, ತಹಸೀಲ್ದಾರ್ ಮತ್ತೆ ಏನು ಮಾಡಬಹುದು. ಆದ್ರೆ ಆ ಶಕ್ತಿ ನಾರಿ ಶಕ್ತಿ ನಾವು ತೋರಿಸಿದ್ದಾರೆ ಸರ್. ನಮಗೆ ಯಾವಾಗ ನಂಬಿಕೆ ಇತ್ತು ಮಹಿಳೆಯರು ಸೇರಿದರೆ ಸೌಜನ್ಯ ನ್ಯಾಯ ಸಿಗಬಹುದು. ಅಂದ್ರೆ ಅಷ್ಟೊಂದು ಕಾರ್ಯಕ್ರಮ ಅಷ್ಟು ಚೆನ್ನಾಗಿತ್ತು ಸರ್. ಅದೊಂದು ಶಕ್ತಿ ಇತ್ತು. ಆ ಕಾರ್ಯಕ್ರಮ ನೋಡುವಾಗ್ಲೇ ಯಾವುದೋ ಒಂದು ಶಕ್ತಿ ತುಂಬಿಕೊಂಡಿತ್ತು ಸರ್. ಅಲ್ಲಿ ಅಧಿಕಾರಿಗಳೇ ಭಯಪಟ್ಟಿದ್ರು ಆ ಕಾರ್ಯಕ್ರಮ ನೋಡ್ಬಿಟ್ಟು. ಈಗ ಮುಂದಿನ ದಿವಸಗಳಲ್ಲಿ ಅಂತಂದ್ರೆ ಈಗ ಆಲ್ರೆಡಿ ಧರ್ಮಸ್ಥಳ ಪ್ರಕರಣದಲ್ಲಿ ಏನಂತಂದ್ರೆ ಧರ್ಮಸ್ಥಳ ಆಸುಪಾಸಿನಲ್ಲಿ ಸೌಜನ್ಯ ಅಲ್ದನೆ ಒಂದಷ್ಟು ವೇದವಲ್ಲಿ ಆಗಿರ್ಬೋದು, ಪದ್ಮನಾಥ ಆಗಿರ್ಬೋದು, ಸಾಕಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. ಅವ್ರ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮಾಡುವಂತ ಇದಾಗಿದ್ದಾರೆ. ಬಟ್ ಮುಂದಿನ ದಿವಸಗಳಲ್ಲಿ ಇದು ಯಾಕಂದ್ರೆ ನಿರಂತರವಾಗಿ 14 ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡ್ಬಂದ್ರು ಸಮೇತ ಬಟ್ ಇಲ್ಲಿ ಇವತ್ತಿಗೂ ಯಾವುದೇ ರೀತಿ ನ್ಯಾಯ ಇನ್ನೂ ಸಿಗಿಲ್ಲ. ಬಟ್ ಮುಂದಿನ ದಿವಸಗಳಲ್ಲಿ ಸಿಗುತ್ತೆ ಅನ್ನೋ ಒಂದು ಮನೋಭಾವ ನಿಮ್ಗೆ ಇದೆಯಾ ಸರ್? ರಾಜಕೀಯದವರು ಅತ್ಯಾಚಾರಿಗೆಲ್ಲ ಹಿಂದೆ ಬಿದ್ರೆ ಇನ್ನು 100 ವರ್ಷ ಆದ್ರೂ ಹೆಣ್ಮಕ್ಳಿಗೆ ನ್ಯಾಯ ಸಿಗೋದಿಲ್ಲ. ನಾವು ಹೇಳೋದನ್ನು ಸ್ಪಷ್ಟ. ರಾಜಕೀಯದವರು ಯಾವಾಗ ಅತ್ಯಾಚಾರಿಗೆಲ್ಲ ಬೆನ್ನಿ ಅವರ ಹಣಕ್ಕಾಗಿ ಇವರು ಕೈ ಚಾಚುತ್ತಾರ ಅಲ್ಲಿ ತನಕ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ. ನಾವು ಧರ್ಮಸ್ಥಳ ಮಾತ್ರ ಅಂತ ಹೇಳ್ತಿಲ್ಲ, ಇಡೀ ದೇಶದಲ್ಲಿ ನಾವು ಹೇಳ್ತಿರುವಂಥದ್ದು. ಇಡೀ ದೇಶದಲ್ಲಿ ಹೆಣ್ಮಕ್ಳಿಗೆ ಒಂದು ಸರಿಯಾದ ರೀತಿಯಲ್ಲಿ ಅವ್ರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಒಂದು ಸ್ಥಾನಮಾನ ಬೇಕಂತ ಹೇಳಿದ್ರೆ ರಾಜಕೀಯದವರು ಮೊದಲು ಸರಿಯಾಗಬೇಕು. ಹಣದ ಆಸೆಯನ್ನು ಬಿಡ್ಬೇಕು ಅವರು. ನಾವು ಈಗ ಎಲೆಕ್ಷನ್ ನಿಲ್ಲೋದು ಅಂತ ಹೇಳಿದ್ರೆ ನಾವು ಒಂದು ದೇಶದ ಸೇವೆ ಮಾಡಬೇಕು. ಈಗ ಪಂಚಾಯತಿ ಎಲೆಕ್ಷನ್ ಮಾಡೋ ನಾನೊಂದು ಆ ಗ್ರಾಮದ್ದು ಸೇವೆ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇದ್ರೆ ಮಾತ್ರ ಇಲ್ಲಿ ಎಲ್ರಿಗೂ ನ್ಯಾಯ ಸಿಗುತ್ತೆ ಸರ್. ಇಲ್ಲಾಂದ್ರೆ ಇಂಥ ಸೌಜನ್ಯ ಇನ್ನು ಎಷ್ಟೋ ಹೆಣ್ಮಕ್ಳು ಇನ್ನೂ ಬಲಿಯಾಗುವಂತ ಸಂಭವ ಗ್ಯಾರಂಟಿ ಇದೆ ಸರ್. ಮತ್ತೆ ಈ ಒಂದು ಏನು ಹೋರಾಟಗಳು ಮಾಡ್ಕೊಂಡ್ ಬರ್ತಿದ್ರು ಆ ಹೋರಾಟಕ್ಕೆ ಮುಖ್ಯವಾಗಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಏನಂತಂದ್ರೆ ಮಹೇಶ್ ತಿಮ್ಮಾರೆಡ್ಡಿ ಅವರ ನಾಯಕತ್ವದಲ್ಲಿ ಈ ಒಂದು ಹೋರಾಟಗಳನ್ನ ಮಾಡ್ಕೊಂಡ್ಬಂದ್ರೆ. ಬಟ್ ಏನಂತಂದ್ರೆ ಇದು ಏನು ಕುತಂತ್ರದಿಂದ ಮಹೇಶ್ ತಿಮ್ಮಾರೆಡ್ಡಿ ಅವ್ರನ್ನ ಈಗ ಆಲ್ರೆಡಿ ಗಡಿಪಾರು ಮಾಡಲಾಗೈತೆ ಅಂತ. ಮತ್ತೆ ಇನ್ನೊಂದಷ್ಟು ಜನ ಅಂತಂದ್ರೆ ಇನ್ನ ಮಹೇಶ್ ತಿಮ್ಮಾರೆಡ್ಡಿ ಆಯ್ತು, ಇನ್ನ ಗಿರೀಶ್ ಮಟ್ಟಣ್ಣವ್ರ ಬಂಧನ ಆಗೋಯ್ತು ಅಂತಂದ್ರೆ ಮುಗೀತು. ಟೋಟಲ್ ಇಲ್ಲಿ ಏನು ಎಲ್ಲ ಮಾಡ್ತಾ ಇದ್ರು ಧರ್ಮಸ್ಥಳದಲ್ಲಿ ಇದು ಯಾವುದೇ ರೀತಿ ಇದೆಲ್ಲ ಪೂರ್ತಿ ಸೌಜನ್ಯ ಕೇಸಲ್ಲಿ ಎಂತದೂ ಇಲ್ಲ ಅಂತ ಒಂದ್ ಕಡೆ ಮಾತಾಡ್ತಾ ಇದ್ರು.
ಇದು ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಮಹಾಭಾರತ ಯುದ್ಧದಲ್ಲಿ ಅರ್ಜುನನನ್ನು ಕೊಂದ್ರೆ ಅಲ್ಲಿ ಬಿಲ್ವಿದ್ಯೆ ಹಿಡಿಯುವವರೇ ಇಲ್ಲ, ಭೀಮನನ್ನು ಕೊಂದ್ರೆ ಅಲ್ಲಿ ಗದೆ ಹಿಡಿಯುವವರೇ ಇಲ್ಲ ಅನ್ನೋ ರೀತಿ ಅವರು ಮಾತಾಡ್ತಿದ್ದಾರೆ. ಹಾಗೆ ಆಗಲ್ಲ ಸರ್. ಸೌಜನ್ಯ ಪ್ರಕರಣ ಅಂತ ಯಾರು ಒಬ್ಬನಿಗೆ ಸೀಮಿತ ಆಗಿಲ್ಲ, ಅದು ಯಾರು ಒಬ್ಬರನ್ನು ನಂಬ್ಕೊಂಡು ಕೂಡ ಇಲ್ಲ. ಅದು ಈಗ ಮಹೇಶನ್ನ ಒಂದು ಸ್ಟಾರ್ಟಿಂಗ್ ಇಂದ ಸ್ತಂಭ ಆಗಿದ್ರು ಕೂಡ ಅವರನ್ನು ಇವರು ಯಾವ ರೀತಿ ತೇಜೋಧ ಮಾಡೋದು, ಅರೆಸ್ಟ್ ಮಾಡಿಸುವ, ಬಂಧನ ಮಾಡಿಸ್ಲಿ, ಇನ್ನಷ್ಟು ಅದಕ್ಕಂತಾನೆ ಈ ಹೋರಾಟಕ್ಕೆ ಇನ್ನಷ್ಟು ಜನ ಬರ್ತಾರೆ. ಅದರ ನೇತೃತ್ವ ವಹಿಸ್ಕೊಳ್ಳಕ್ಕೆ ಇವಾಗಲೂ ಕೂಡ ಜನ ಇದ್ದಾರೆ ಸರ್. ಅದು ಏನಾದ್ರೂ ಸಮುದ್ರ ಇದ್ದಾಗೆ, ಸೌಜನ್ಯ ಪ್ರಕರಣದ ಒಂದು ಹೋರಾಟ ಅಂತ ಹೇಳಿದ್ರೆ ಸಮುದ್ರ ಹಳೆ ಇದ್ದಾಗೆ, ಅದು ದಿವಸ ಜಾಸ್ತಿ ಆಗುತ್ತೆ ಇರುತ್ತದೆ, ಕಮ್ಮಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದೊಂದು ಎಲ್ಲರೂ ತಿಳ್ಕೊಳ್ಳಿ ಅಂತ ನಾವು ಹೇಳ್ತೀವಿ ಸರ್. ಮತ್ತೆ ಇದು ಏನಂತಂದ್ರೆ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಹೋರಾಟಕ್ಕೆ ಒಂದಷ್ಟು ಏನಂತಂದ್ರೆ ರಾಜ್ಯದ ಮೂಲೆಗಳಿಂದಲೂ ಕೂಡ ನಾವು ಕೂಡ ಬರ್ತೀವಿ, ಕೈ ಜೋಡಿಸ್ತೀವಿ, ನೀವು ಕರೆ ಕೊಟ್ರೆ ಸಾಕು, ನಾವು ಎಲ್ಲರೂ ಎಲ್ಲಿ ಮೂಲೆಗಳಿಂದ ಬರ್ತೀವಿ. ಅದರಲ್ಲೂ ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಿಂದ ಒಂದಷ್ಟು ಜನ ಮಹಿಳೆಯರೇ ನಾವು ಬಂದು ತೊಡಗ್ತೀವಿ ಈ ಒಂದು ಇದಕ್ಕೆ ಅಂತ ನಮ್ಮ ಒಂದಷ್ಟು ಸಂದರ್ಶನಗಳ ನಿಮ್ಮ ಸೌಜನ್ಯ ಇದು ಸುದ್ದಿಗಳನ್ನ ಇದು ಮಾಡಿದ್ವಿ. ಅದ್ರಲ್ಲಿ ಕಮೆಂಟ್ಸ್ಗಳು ಕೂಡ ಒಂದಷ್ಟು ಬಂದಿತ್ತು. ಸೊ ಏನಂತಂದ್ರೆ ಇನ್ನು ಮುಂದಿನ ದಿವಸಗಳೇನಾದ್ರೂ ದೊಡ್ಡ ಮಟ್ಟಕ್ಕೆ ಏನಾದ್ರೂ ಹೋರಾಟದ ಕರೆ ಕೊಡುವಂತ ಏನಾದ್ರೂ ಪ್ಲಾನಿಂಗ್ ಇದೆಯಾ ಸರ್? ಸದ್ಯಕ್ಕೆ ಅದರ ವಿಚಾರ ಸೌಜನ್ಯನಿಗೆ ಮತ್ತು ನಾವು ತಾಯಿ ಚಾಮುಂಡೇಶ್ವರಿಗೆ ಮಾತ್ರ ಗೊತ್ತಿರುವಂತದ್ದು. ಯಾಕಂದ್ರೆ ನಾವು ಒಂದು ಹಂತಕ್ಕೆ ನೋಡುವಾಗ ಸೌಜನ್ಯ ಈಗ ನಾವು 13-14 ವರ್ಷ ಈಗ ರನ್ನಿಂಗ್ ಅಲ್ಲಿ ಇದೆ. ಒಂದು 5-6 ವರ್ಷದಾಗ ಎಲ್ರು ಸೌಜನ್ಯ ಪ್ರಕರಣ ಆಯ್ತು, ನಾವು ಅನ್ಕೊಂಡ್ವಿ ಇಲ್ಲಪ್ಪ ಇನ್ನು ಮುಗೀತು, ಇದಕ್ಕೆ ಯಾರು ದೇವರು ಕೂಡ ಕೈ ಬಿಟ್ರು ನಮ್ದು ಅನ್ಕೊಂಡಿದ್ವಿ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ನಾವು ಕೈ ಬಿಟ್ರು ದೇವರ ಯಾವ ಅನ್ಕೋತೀವಿ ಸರ್, ಮರುದಿವಸನ ಮತ್ತೆ ಇಟ್ಕೊಂಡು ಬಂದಿದೆ ಸರ್. 2012ರಲ್ಲಿ ಯಾವ ಟ್ರೆಂಡ್ ಇತ್ತು ಅದಕ್ಕಿಂತ ಜಾಸ್ತಿ 2023ರಲ್ಲಿ ಜಾಸ್ತಿ ಆಯ್ತು. 2025ರಲ್ಲಿ ಒಂದು ಖಾಲಿ ಸಮೀರ್ ಅಂಡಿ ಅನ್ನುವ ಒಂದು ವಿಡಿಯೋ ಬಿಟ್ಟರು ಸರ್. ಯಾವ ರೀತಿ ಅದು ಸಂಚಲನ ಬರೀತಂತೆ, ಅದಕ್ಕೂ ಶಕ್ತಿ ತುಂಬಿದೆ ಅಂತ. ಸಮೀರ್ ಅಂಡಿ ಕೂಡ ನಿಲ್ಸಿರ್ಲಿಲ್ಲ, ನನ್ನ ವಿಡಿಯೋದಲ್ಲಿ ಇಷ್ಟೊಂದು ಜನ ಎದ್ದು ಬರ್ತಾರೆ ಅಂತ ಹೇಳೋದು. ಅದಕ್ಕೆ ಯಾವುದೊಂದು ಶಕ್ತಿ ಇದೆ, ಅದೇ ನಾವು ಕಾಣದ ಶಕ್ತಿ ಒಂದು ಇದೆ. ಅದು ಯಾರಿಗೆ ಕಮ್ಮಿ ಕಾಣೋದು, ಸೌಜನ್ಯ ಶಕ್ತಿ ನಿಜವೇ. ಅದಕ್ಕೆ ತಾಯಿ ಚಾಮುಂಡೇಶ್ವರಿ ಮತ್ತೆ ನಾವು ನಂಬಿರುವಂತ ಮಂಜುನಾಥ ಸ್ವಾಮಿ, ಅನ್ನ ಎಲ್ರಿಗೂ ಇದರಲ್ಲಿ ಪಾಲಿದೆ ಈ ಹೋರಾಟ. ಯಾಕಂದ್ರೆ ದೇವ್ರಿಗೆ ಗೊತ್ತಿದೆ ನನ್ನ ಕ್ಷೇತ್ರ ಇಷ್ಟ ಅನ್ಯಾಯ ಆಗಿದೆ, ನನಗೇನು ಮಾಡಕ್ಕಾಗಲ್ಲ, ನನಗೇನು ಹಾಗಾದ್ರೆ ಅದಕ್ಕೆ ನನ್ನ ಭಕ್ತರು ಮಾಡ್ಲಿ. ಈಗ ಇದು ಕೂಡ ಇದಕ್ಕೆ ಹೋರಾಟಕ್ಕೆ ನ್ಯಾಯ ಸಿಗುವಂತದ್ದು ಧರ್ಮಸ್ಥಳ ಭಕ್ತರೇ ತಂದು ಕೊಡ್ತಾರೆ ಸರ್. ಸೌಜನ್ಯಕ್ಕೆ ಹೋರಾಟಕ್ಕೆ ನ್ಯಾಯ ತಂದು ಕೊಡ್ತಾರೆ ಸರ್. ನಮ್ಗೆ ವಿಶ್ವಾಸ ಇದೆ ನನಗೆ. ಈಗ ಏನಂತಂದ್ರೆ ಈಗ ನಿಮ್ಮ ಅಣ್ಣ ವಿಠಲ್ ಗೌಡ ಅವರ ಒಂದಷ್ಟು ಬಂಧನದ ಭೀತಿ ಕೂಡ ಎದುರಾಗಿತ್ತು. ಮತ್ತೆ ಯಾಕೆ ಕಾರಣ ಏನ್ ಸರ್, ಯಾಕೆ ಅವ್ರಿಗೆ ಅರೆಸ್ಟ್ ಮಾಡಬೇಕು ಅನ್ನೋ ಒಂದು ಹುನ್ನಾರ ನಡೀತಿದೆ? ನಾವೀಗ ಹೇಳುವ ಕಾನೂನು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಮ್ಮ ಫ್ಯಾಮಿಲಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಒಬ್ಬ ಅನ್ಯಾಯ ಮಾಡಿ ಅವನ ಹೆಸರು ಹೇಳಬಾರ್ದು, ಅವ ದುಡ್ಡಿನವ. ಅದೇ ಹೇಳಿದ್ರೆ ಕೋರ್ಟ್ ಇಂದ ಆರ್ಡರ್ ಆಗುತ್ತೆ, ಅವ್ರ ಹೆಸರು ಹೇಳಬಾರ್ದು. ಮತ್ತೆ ಯಾರ ಹೆಸರು ನಮ್ಮ ಹತ್ರ ತನಿಖೆ ಮಾಡೋದನ್ನು ಸಿಬಿಐ ಅವ್ರು ಬರಲಿ, ನಮ್ಮ ಹತ್ರ ಕೇಳೋದು, ಸಿಬಿಐ ಅವ್ರು ನಮ್ಮ ಹತ್ರ ಕೂಡ ಹೇಳಿದ್ರು ನಿಮಗೆ ಯಾರ ಮೇಲೆ ಡೌಟ್ ಇದೆ, ಡೈರೆಕ್ಟ್ ಆಗಿ ಹೇಳಿದ್ರು ನಿಮ್ಗೆ ಇಂಥವ್ರ ಮೇಲೆ ಡೌಟ್. ಯಾಕಂದ್ರೆ ನಮ್ಮ ಮಕ್ಕಳು ನೋಡಿಲ್ಲ, ನಮ್ಮ ಫ್ಯಾಮಿಲಿ ಸಾಕ್ಷಿ ಇರೋ ಕಾರಣ ಇಂಥವರೇ ಮಾಡಿರೋದು ವಿವರ ಅಂತ ಹೇಳಿದಕ್ಕೆ ನೀವು ಹಾಗಾದ್ರೆ ಒಂದು ಸಾಕ್ಷಿ ಕೊಡಿ, ಅದನ್ನು ನೋಡಿದ್ದಾನೆ ಏನಾದ್ರು ಉಂಟಾ, ಸಾಕ್ಷಿ ಹೇಳ್ತಿದ್ದಾರೆ, ಅದು ಮತ್ತೆ ಏನಕ್ಕೆ ಬಂದಿರೋದು, ಇನ್ವೆಸ್ಟಿಗೇಷನ್ ನೀವು ಮಾಡಬೇಕು. ನಾವು ಮಾಡಿದ್ರೆ ನೀವು ಬರೋ ಅವಶ್ಯಕತೆ ಇಲ್ಲ ಅಂತ ನೀವು ಯಾರೇ ಸಿಬಿಐ ಅವರಿಗೆ ಹೇಳಿದ್ದೇನೆ, ನಾವು ಒಂದು ಮಾಹಿತಿ ಕೊಟ್ಟಿದ್ದೀವಿ, ನಮ್ಮ ಮಕ್ಕಳು ನೋಡಿದ್ದಾರೆ, ಇಂಥವ್ರು ಇದ್ರೆ ಅದರಲ್ಲಿ ಧರ್ಮಸ್ಥಳದವ್ರದ್ದು ಅದರಲ್ಲಿರುವ ಹುಡುಗರು ಇರುವಂತದ್ದು ಮೈನ್ ಅವರು ಇದ್ದಾರೆ, ಹೆಸರು ಹೇಳಬೇಕೆ, ನೀವು ಯಾರಂತದನ್ನು ಕರೆಕ್ಟ್ ನಿಮಗೆ ಪ್ರೂಫ್ ಕೊಟ್ಟರೆ ನಾವು ಈಗಲೇ ಹಿಡಿದು ಒಳಗಾಗ್ತೀವಿ. ಅದು ನೀವು ಹೇಳಿಕೆ ಬಂದಿರೋ ಸರ್, ಇನ್ವೆಸ್ಟಿಗೇಷನ್ ನೀವು ಮಾಡಿ. ಹೌದಾ ಸರ್, ನಾವು ಹೇಳೋದು ಸರಿ ಅಲ್ಲ. ತನಿಖೆ ಮಾಡಕ್ಕೆ ಬಂದವರು ನಾವೆಲ್ಲ ಬರಬೇಕಾದ್ರೆ ಅವ್ರಿಗೆ ಏನು ಕೆಲಸ ಇದೆ, ಅವ್ರು ಮಾಡಲ್ಲ. ನಾವು ಹೇಳಿದ ನಮ್ಮ ಅಕ್ಕನ ಹೆಸರು ಹೇಳಿದ್ದೆ, ನಮ್ಮ ಅಕ್ಕನ ತನಿಖೆನೇ ಮಾಡಲಿಲ್ಲ. ಯಾಕಂದ್ರೆ ಅವಳು ಅದರಲ್ಲಿ ಹೈ ವೀಕ್ನೆಸ್ ಆಗಿದ್ದಲ್ಲ ನಮ್ಮ ಅಕ್ಕ ಒಬ್ಳು, ಅವ್ರಿಗೆ ತನಿಖೆ ಮಾಡಿ ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ ಒಂದ್ಸತಿ DSP ಒಬ್ರು ಮನೆ CID DSP ಬಂದಿದ್ರು, ಅವ್ರು ನೋಡಿದ್ರೆ ಹೇಳಿದ್ರು, ಇಲ್ಲಿ ಬಂದು ನಮ್ಮ ತಂದೆ ನಮ್ಮನ್ನು ನೋಡ್ಬೇಕಾದ್ರೆ ನೋಡಿ ಯಾರು ಮಾಡಿದ್ರೆ ನಮಗೂ ಗೊತ್ತಿದೆ, ಆದ್ರೆ ನಾವು ಅದನ್ನು ಹಿಡಿಯೋಕೆ ಹೋದ್ರೆ ನನ್ನನ್ನು ಕೇಳೋದು ಮೇಲಾಧಿಕಾರಿ ಒಬ್ರು ಇದ್ದಾನೆ, ನನಗೆ ಹೆಸರಲ್ಲ ಅವ್ರದ್ದು, ಸಮಸ್ಯೆ ಆಗುತ್ತೆ. ಮೇಲಾಧಿಕಾರಿ ಒಬ್ರು ಇದ್ದಾರೆ, ಅದಕ್ಕೋಸ್ಕರ ನಾವೇನು ಮಾಡೋದು ಆಗಲ್ಲ. ಆದ್ರೆ ನಿಮ್ಗೆ ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಗೋದ್ರು ಮೇಲಿನ ನ್ಯಾಯಾಲಯ ಇದೆ, ಅದನ್ನು ನೀವು ನಂಬಿ ಅಲ್ಲಿ ನಿಮ್ಗೆ ನ್ಯಾಯ ಸಿಗ್ತದೆ. ನಾನು ಇಷ್ಟೊಂದು ಹೇಳ್ತೇನೆ ನಿಮಗೆ ಅಷ್ಟೇ. ಮತ್ತೆ ಇಲ್ಲಿ ಕಾನೂನಲ್ಲಿ ನಿಮ್ಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ, ಅಂದ್ರೆ ಅಷ್ಟು ಪ್ರಭಾವದಲ್ಲಿ ಅವರು ಇದ್ದಾರೆ ಇದರಲ್ಲಿ ಪ್ರಕರಣದಲ್ಲಿ. ಅವಾಗ 2013ರಲ್ಲಿ ನಮ್ಗೆ ಹೇಳಿದ್ದಾರೆ ಸರ್, ನಮ್ಮ ಮನೆಗೆ ಬಂದವರು ಹೇಳಿದ್ದಾರೆ. ಆದ್ರೆ ನಾನು ಇನ್ಯಾರು ಹೇಳ್ಬೇಕು, ಅಂತ ಒಬ್ರು ಪೊಲೀಸ್ ನಿಷ್ಠಾವಂತ ಅಧಿಕಾರಿ ಹೇಳ್ತಾರಂತೆ ಅವ್ರಿಗೆ ಗೊತ್ತಿದೆ ಅಂದ್ಮೇಲೆ ಇನ್ನು ನಾವು ಯಾರು ಕೇಳೋದು ಅಂತ ಹೇಳೋದು. ಈಗ ಕೂಡ ಈಗ ಪೊಲೀಸ್ ಎಲ್ಲರನ್ನು ನಾವೇನು ಬಿರೋದಿಲ್ಲ, ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ. ಆದ್ರೆ ಏನ್ ಮಾಡೋದು, ಅವರು ಕೂಡ ಒತ್ತಡ ಇದೆ, ಮೇಲ ಒಂದು ರಾಜಕೀಯ ವ್ಯಕ್ತಿಗಳಿಂದ ಒತ್ತಡ ಬರ್ತುಂಟು, ಮಾಡಬಾರ್ದು ಆ ಕೆಲಸ ಮಾಡಿ. ಈಗ ಅವರು ಏನು ಹೇಳ್ತಾರೆ ಅದನ್ನು ಇವರು ಮಾಡಬೇಕು. ಅದೇ ಈಗ ನಮಗೆ ವಿಳಂಬ ಆಗಿರುವಂತದ್ದು. ಇಲ್ಲದೆ ಸೌಜನ್ಯ ಪ್ರಕರಣ ಇಡಕ್ಕೆ ನಮ್ದು ಆ ಪ್ರಕರಣ ಹಿಡಿದು ಒಳಗಾಕ್ಲಿಕ್ಕೆ ನಮ್ಮ ಕರ್ನಾಟಕದ ಉನ್ನತ ಇನ್ವೆಸ್ಟಿಗೇಷನ್ ಆಫೀಸರ್ ಅಗತ್ಯ ಇರಲಿಲ್ಲ. ಬೆಳ್ತಂಗಡಿ ಪೊಲೀಸ್ ಅವರು ಸಾಕಾಗಿತ್ತು. ಅವತ್ತೇ ಯೋಗೀಶ್ ಅವ್ರಿಗೆ ಗೊತ್ತಿತ್ತು, SI ಯೋಗೀಶ್ ಅವರಿಗೆ ಅವತ್ತೇ ಗೊತ್ತಿತ್ತು ಸೌಜನ್ಯವನ್ನು ಕೊಂದವ್ರು ಯಾರು ಅಂತ ಹೇಳಿ.
ಅವ್ರು ಅವತ್ತೇ ಹಿಡಿಬೋದು. ನಮ್ ಬಾಡಿ ಸಿಗುವ ಮುಂಚೆ ಅದನ್ನು ಯಾರು ಮಾಡಿದಾರೆ ಹಿಡಿಯುವಂತ ಕೆಪಾಸಿಟಿ ಇವ್ರಿಗಿತ್ತು, ಮಾಡಿದಾರೆ ಅವರು, ಮಾಡಲಿಲ್ಲ ಅವರು. ಅಂದ್ರೆ ದೊಡ್ಡವರ ಒತ್ತಡ ಜಾಸ್ತಿ. ಹೌದು, ಪ್ರಭಾವಿಗಳ ಒತ್ತಡ ಇದ್ದ ಕಾರಣನೇ ಅದು ಇಲ್ಲಿ ತನಕ ಮುಚ್ಚಾಕದೇ ಮಾಡಿದವರು. ಏನೇನು ಯಾವ ರೀತಿಯಲ್ಲಿ ಮುಚ್ಚಿ ಹಾಕ್ಬೋದು ಅದೆಲ್ಲ ಮಾಡ್ತಿದ್ದಾರೆ. ಆದ್ರೂ ಏನೋ ಒಂದು ರೀತಿ ನಡೀತಿದೆ ಸರ್. ಅವ್ರು ಯಾವುದನ್ನೇ ಮುಚ್ಚಾಕ್ಲಿ ಸತ್ಯ ಅನ್ನೋದು ಯಾವ್ದಾರ ರೀತಿಯಲ್ಲಿ ಕೊಡಕೊಂಡು ಹೊರಗೆ ಬಂದೇ ಬರ್ತದೆ ಸರ್. ಆ ನಂಬಿಕೆ ನಮಗಿದೆ. ನಾವೆಲ್ರಿಗೂ ಈಗ ನಮ್ಮ ಸೌಜನ್ಯ ಹೋರಾಟದಲ್ಲಿರೋ ಎಲ್ರಿಗೂ ನಾವು ಈಗ ಹೋರಾಟದಲ್ಲಿ ಎಲ್ರು ಹೋರಾಟದಲ್ಲಿ ಎದುರಾಗಿ ಬರೋದಿಲ್ಲ, ಮನಸ್ಸಲ್ಲಿ ಇಟ್ಕೊಂಡು ಹೋರಾಟ ಮಾಡುವವರು ಇದ್ದಾರೆ ಸರ್. ಎಷ್ಟೋ ಜನ ಇದ್ದಾರೆ, ಎದುರು ಸಮಸ್ಯೆ ಆಗ್ತದೆ, ದೊಡ್ಡವರು ಇದ್ದಾರೆ, ಅದಕ್ಕೆ ಬೇಡ ನಮಗೆ ಸಮಸ್ಯೆ ಅಂತವರು ಇಲ್ಲಿ ಧರ್ಮಸ್ಥಳ ಆಸ್ಪಾಸ್ನಲ್ಲಿ ಇದ್ದಾರೆ ಸರ್. ಈಗ ನಮ್ಗೆ ಗೊತ್ತಿರೋ ನಮ್ಮ ಎಷ್ಟೋ ಜನ ಹೇಳ್ತಾರೆ, ನಮಗಿದೆ ಅವಳಿಗೆ ನ್ಯಾಯ ಸಿಗಬೇಕು, ಅದು ಎದುರು ಬರೋಕ್ಕಾಗಲ್ಲ, ನಾವು ಇಲ್ಲಿ ಕೆಲಸಕ್ಕೆ ಇದ್ದೀವಲ್ಲ, ನಮಗೆ ಸಮಸ್ಯೆ ಆಗ್ತದೆ, ನಾಳೆ ಏನಾದ್ರು ಮಾಡಿರೋರು ಅವರು. ಇಲ್ಲಿ ಧರ್ಮಸ್ಥಳವರಲ್ಲ, ಹೊರಗಿನ ಎಷ್ಟೋ ಜನ ಎದುರ್ಕೊಂಡಿದ್ದಾರೆ ಇವರಿಗೆ. ಹಾಗೇನು ಹೇಳ್ಬೇಕು ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನಮ್ಮ ಜೊತೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ರಿ, ಧನ್ಯವಾದಗಳು ಸರ್. ವೀಕ್ಷಕರೇ ನೋಡಿದ್ರಲ್ಲ, ಸೊ ಇದು ಏನಂತಂದ್ರೆ ಒಂದಷ್ಟು ಇಲ್ಲಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪುರಂದರ್ ಗೌಡರು ಕೂಡ ಅವರು ಕಣ್ಣಾರಿ ನೋಡಿರ್ತಕ್ಕಂಥ ಸತ್ಯದ ಕೂಡ SIT ಮುಂದೆ ಇಡೋದ ಪ್ರಯತ್ನ ಪಟ್ಟಿರ್ತಾರೆ. ಆದ್ರೆ ಅವರ ಒಂದು ಹೇಳಿಕೆನ ತೆಗೆದುಕೊಂಡಿಲ್ಲ ಈ ಒಂದು ಅಧಿಕಾರಿಗಳು ಅಂತ ಹೇಳ್ಬೋದು. ಸೊ ಒಂದಷ್ಟು ಇನ್ನೂ ಕೂಡ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಏನಾದ್ರು ಮುಂದಿನ ದಿವಸಗಳಲ್ಲಿ ಏನಾದ್ರು ಇನ್ ಕೇಸ್ ಆ ಜಾಗಗಳನ್ನ ಪರಿಶೀಲನೆ ಮಾಡೋದಕ್ಕೆ ಏನಾದ್ರು ಅವ್ರನ್ನ ಕರೆದಿದ್ದೆ ಅದಲ್ಲಿ ಕಡಾಖಂಡಿತವಾಗ್ಲೂ ನಾನು ಬಂದು ನಾನು ಅದನ್ನ ತೋರಿಸ್ತೀನಿ, ಆ ಜಾಗ ತೋರಿಸ್ತೀನಿ. ಚಿನ್ನಯ್ಯ ಊತಿಟ್ಟಂತ ಜಾಗಗಳನ್ನ ಕೂಡ ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ಒಂದಷ್ಟು ವರ್ಷಗಳ ಹಿಂದೆ. ಅದನ್ನ ಬಹಿರಂಗ ಪಡಿಸ್ಬೇಕು, ಆ ಒಂದು ತನಿಖೆ ಚುರುಕುಗೊಳ್ಳಬೇಕು, ಇದನ್ನ ಯಾರು ಸತ್ಯಾಸತ್ಯತೆ ಇದನ್ನ ಜನತೆಯ ಮುಂದೆ ಇಡಬೇಕು ಅನ್ನೋ ಒಂದು ಮಾತು ಪುರಂದರ ದಾಸರು ಆಗಿದೆ. ಇನ್ನೊಂದಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.